ಅಪ್ಪಾಸಾಬ್ ಕುಲಗಡೆ ಅವರೇ, ಅಣ್ಣಾಸಾಬ್ ದೊಲ್ಲೆ ಅವರೇ, ಮಾಂತೇಶ್ ದೊಡ್ಡಗೌಡ ಅವರೇ, ರಾಜು ಇಕ್ಲಿ ಅವರೇ, ಧವನ್ ಅವರೇ, ಶಂಕರಗೌಡ ಕಾಗಲ್ ಅವರೇ, ಬಾನಿ ಸರ್ಕಾರ್ ಅವರೇ, ನಮ್ಮ ಅರ್ಜುನ್ ನಾಯಿಕೋಡೆ ಅವರೇ, ರಾಯಬಾಗ್ ತಾಲೂಕಿಂದ ಆಗಮಿಸಿದಂತ ಎಲ್ಲ PKPS ಅಧ್ಯಕ್ಷರು, ಸದಸ್ಯರು, ಎಲ್ಲ ಕಾರ್ಯದರ್ಶಿ ಬಂದ್ರೆ ತಮಗೆಲ್ಲ ಅನಂತ ಕೋಟಿ ಮತ್ತೊಂದರ ನಮಸ್ಕಾರ ಮಾಡುತ್ತಾ, ಸೊ ಇವತ್ತಿನ ವಿಚಾರ ಅಂದ್ರೆ ತಾವೆಲ್ಲ ನೋಡ್ತಾ ಇದ್ರಿ, ಸುಮಾರು 2 ತಿಂಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿ DCC ಬ್ಯಾಂಕಿನ ಚುನಾವಣೆ ಪ್ರಚಾರನ ನಾವು ಕರ್ನಾಟಕದಿಂದ ಪ್ರಾರಂಭ ಮಾಡಿದ್ದೀವಿ. ಸೊ ಬಹಳ ಎಲ್ಲರೂ ಅಂದ್ರೆ ಯಾಕಂದ್ರೆ ಬಹಳ ಜಲ್ದಿ ಚುನಾವಣೆ ಸ್ಟಾರ್ಟ್ ಮಾಡಿದಾಗ ಅಕ್ಟೋಬರ್ 19ನೇ ತಾರೀಕು ಈಗಾಗಲೇ ಸರ್ಕಾರ ನಮ್ಮ DCC ಬ್ಯಾಂಕ್ಗೆ ಚುನಾವಣೆ ಫಿಕ್ಸ್ ಮಾಡಿದೆ. ನೀವು ಯಾಕೆ ಜಲ್ದಿ ಮಾಡುತ್ತೆ ಅಂದಾಗ ಇಲ್ಲ ನಾವು ಸ್ವಲ್ಪ ಜಲ್ದಿ ಮಾಡ್ಬೇಕಾಗ್ತದೆ, ಖಾನಾಪುರ ಎಲ್ಲ ಮಾಡಿ, ಸೊ ಇವತ್ತು ರಾಯಬಾಗ್ ಮಾಡಿ, ನಾಳೆ ಕಿತ್ತೂರು ಬೈಲೂರು ಮಾಡಿ, ನಾಳೆ ನಿಪ್ಪಾಣಿ ಮಾಡಿದ್ರೆ ಸುಮಾರು 11 ತಾಲೂಕು ಪ್ರಚಾರ ಮುಗಿದಂಗ ಆಗ್ತದೆ. ತಾವೆಲ್ಲ ಮೊದಲು ನೋಡಿರ್ಬೋದು, ಮೊದಲು DCC ಬ್ಯಾಂಕ್ ಚುನಾವಣೆ ಬಂದಾಗ ಈ ತರ ಎಲ್ಲ ಸದಸ್ಯರು ಕರೆದು, ಚೇರ್ಮನ್ ಕರೆದು, ಸೆಕ್ರೆಟರಿ ಕರೆದು ಆ ತರ ಯಾವಾಗೂ ಸಭೆ ಆಗ್ತಿರಲ್ಲ. ಇದೊಂದು ಹೊಸ ಪದ್ಧತಿ ಬೆಳಗಾವಿ ಪ್ರಾರಂಭ ಮಾಡಿಲ್ಲ, ಅಂತ ಹೊಸ ಪದ್ಧತಿ ಪ್ರಾರಂಭ ಮಾಡಿದ್ವಿ. ಮತ್ತೆ ಈ ನೇತೃತ್ವ ಹೆಂಗ್ ವಹಿಸಿಲ್ಲ ಈಗಾಗಲೇ ತಾವು ಅಂದ್ರೆ ಟಿವಿಯಲ್ಲಿ ನೋಡಿರ್ಬೋದು ಅಥವಾ ಪತ್ರಿಕೆಯಲ್ಲಿ ನೋಡಿದ್ರಿ. ಅಂದ್ರೆ ನಾವೊಂದು ಬಂದದ್ದು ಎಲ್ಲರೂ ಗುಂಪು ಮಾಡ್ಕೊಂಡು ಚುನಾವಣೆ ಮಾಡೋಣ, ಯಾಕಂದ್ರೆ ಜಗಳ ಬೇಡ, ಸಮಾಧಾನ ಹೋಗುದು ಅಂತೇಳಿ ಅದಕ್ಕೆ ಸನ್ಮಾನ್ಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಇರ್ಬೋದು, ಸನ್ಮಾನ್ಯ ಪ್ರಭಾಕರ್ ಕೋರೆ ಸಾವ್ಕಾರ್ ಇರ್ಬೋದು, ಗೋಕಾಕ್ MLA ರಮೇಶ್ ಜಾರಕಿಹೊಳಿ ಇರ್ಬೋದು, ಲಕ್ಷ್ಮಣ್ ಸವದಿ ಅವರು ಇರ್ಬೋದು, ಅಣ್ಣಾಸಾಬ್ ದೊಲ್ಲೆ ಅವರು ಇರ್ಬೋದು, ಎಲ್ಲರೂ ಒಂದು ಗುಂಪು ಮಾಡಿ, ಯಾಕಂದ್ರೆ ಸರ್ಕಾರ ಚುನಾವಣೆಯಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತ ಪಕ್ಷ ಇರಬಾರ್ದು, ಯಾವುದೋ ಜಾತಿ ಇರಬಾರ್ದು, ಸಮಾನತೆ ಮಾಡ್ಕೊಂಡು ರೈತರಿಗೆ ಒಳ್ಳೇದಾಗೋದಿದ್ರೆ ಇವರೆಲ್ಲ ಲೀಡರ್ಶಿಪ್ ಇಲೆಕ್ಷನ್ ಮಾಡ್ಬೇಕಂತ ನಾವೆಲ್ಲ ಹೊಂಟಿದ್ವಿ. ಅದಕ್ಕೆ ನಮೀಗ ಅಪ್ಪಾಸಾಬ್ ಕುಲಗಡೆ ಅವ್ರು ಹೇಳಿ, ಯಾಕಂದ್ರೆ ಇಲ್ಲಿ ನಮ್ಮ ವಕೀಲರು ಚೇರ್ಮನ್ ಆಗೋದ್ನಾಗ, ಯಾಕಂದ್ರೆ ಚೇರ್ಮನ್ ಅವ್ರು ಹೆಂಗಾದ್ರೆ ಅದನ್ನು ಹೇಳ್ಬಿಡ್ತೀನಿ ನಮ್ಗೆ, ಯಾಕಂದ್ರೆ ಎಲ್ಲಾ 3 ದಿವಸದಿಂದ ಅವನಾಗಬೇಕು ಇವನಾಗಬೇಕು, ನಂದು ಯಾಕಂದ್ರೆ ಸುಭಾಷ್ ಗೌಡೇಶ್ವರ್ ಮಾಡ್ಬೇಕು, ನಾ ತಯಾರು ಮಾಡ್ಕೊಂಡು ನಮ್ಮ ಹುಡುಗಿಗೆ ಅವನಂದ್ರೆ ಸುಭಾಷ್ ಆಗ್ಲಿ ಅಂತ ಹೇಳಿ ಎಲ್ಲ ನಿಮ್ಮೊಂದು ಮೀಟಿಂಗ್ ಆಯ್ತು. ಒಮ್ಮೆ ರಾತ್ರಿದಾಗ ಸುಭಾಷ್ ಗೌಡೇಶ್ವರ 12 ಗಂಟೆದಾಗ, ಬೆಳಗಾತು 11 ಸತೀಶ್ ಅವ್ರು ಬಂದು ಎಲ್ಲಾನು ಕುಣಿಸರು. ಒಮ್ಮೆ ಅಪ್ಪಾಸಾಬ್ ಕುಲಗಡೆ ಅಂದ್ರೆ ನಮ್ಗೆ ಅಂತ ಹೇಳಿದ್ರು, ನಮ್ಮ ಜೈ ಅಂತ ಅವ್ರಿಗೆ ಸಡನ್ ಆಗಿ ಹೇಳ್ಬಿಟ್ಟು ನಮಗೂ ಗೊತ್ತಿರಲಿಲ್ಲ ಅವ್ರ ಹೆಸರು. ನಾವು ಸುಭಾಷ್ ನಮ್ಮ ತಾಲೂಕು ಮುಗಿಲಿಲ್ಲ, ಅಪ್ಪಾಸಾಬ್ ಕುಲಗಡೆ ಮಾಡೋಣ ಅಂದ್ರೆ ನಾಯಕ್ ಮಾಡಿದ್ರು. ಆದ್ರೆ ಅಪ್ಪಾಸಾಬ್ ಕುಲಗಡೆ ಅವ್ರ ಅಧ್ಯಕ್ಷ ಆದ ನಂತರ ಯಾರೋ ಏನೋ ಹೇಳ್ತಿದ್ರು ಎಲ್ಲ. ಯಾಕಂದ್ರೆ DCC ಬ್ಯಾಂಕ್ ಸುಮಾರು ಶತಮಾನೋತ್ಸವ ಸ್ಟಾರ್ಟ್ ಮಾಡಿದ್ರೆ 100 ವರ್ಷ ಮುಗಿದು 100 ವರ್ಷ ಮುಗಿದ ನಂತರ ಆ ಬ್ಯಾಂಕ್ ಕಟ್ಟುತ್ನಾಗ ಮುರುಗೋಡ ಮಾಂತದ ಪಾದದ ಉಳಿದಿದೆ. ಯಾಕಂದ್ರೆ ಮುರುಗೋಡ ಮಾಂತದ ಆಶೀರ್ವಾದದಿಂದ ಆ ಬ್ಯಾಂಕ್ ಪ್ರಾರಂಭ ಆಯ್ತು. ಇವತ್ತ ಮುರುಗೋಡ ಮಾಂತದ ಆಶೀರ್ವಾದದಿಂದ ಯಾವತ್ತೂ ಬ್ಯಾಂಕಿಗೆ ಬರಲಿಲ್ಲ. ಬಹಳ ಮಂದಿ ಹೇಳ್ತಾರೆ ಅವ್ರ ಕಡೆ ಬಾದ ಬ್ಯಾಂಕ್ ಮುಳುಗ್ತೈತಿ, ಇವ್ರ ಕಡೆ ಬಾದ ಮುಳುಗ್ತೈತಿ. ನೀವು ಒಂದೇ ಮಾತು ಹೇಳ್ತಂದ್ರೆ ಮಾನವರಲ್ಲಿ ಮತ್ತೊಬ್ಬರಲ್ಲಿ ಯಾರಿದ್ರು ಬ್ಯಾಂಕ್ ಮುಳುಗೋದಿಲ್ಲ, ಬ್ಯಾಂಕ್ ಹಂಗೆ ಇರ್ತೈತೆ. ಸುಮಾರು ರಾಜಕೀಯ ಏನೋ ಹೇಳಬೇಕು ಹೇಳ್ತಾರೆ, ಅದಕ್ಕೆ ಬಹಳ ದೇವ್ರ ಬೇಕಾದ ಬ್ಯಾಂಕ್ ಐತಿ, ಏನೂ ಆಗುದಿಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ಗಟ್ಟಿಯಾಗಿ ನಮ್ಮ ಉದ್ದೇಶ ಅಷ್ಟೇ. ಯಾಕಂದ್ರೆ MLA ಮಾಡ್ತಿದ್ದಾಗ ಅಣ್ಣಾಸಾಬ್ ದೊಲ್ಲೆ ಅವರು ಬೀರೇಶ್ವರ ಅಂದ್ರೆ ಒಂದು ಸೊಸೈಟಿ ಕಟ್ಟಿ 4,000 ಕೋಟಿ ಡಿಪಾಸಿಟ್ ಮಾಡಿದವರು ನಮ್ಮ ಸೊಸೈಟಿ ಮುಖಾಂತರ. ಅಂತವ್ರೆಲ್ಲ ನಮ್ಮ ಬ್ಯಾಂಕ್ ಆಡಳಿತ ಮಂಡಳಿಗಳು ಪ್ರತಿಯೊಂದು ವಿಚಾರದಾಗ ಅವ್ರನ್ನೆಲ್ಲ ಸಲಹೆಗಳು ತಗೊಂಡು ನಾವು ಮಾಡ್ಕೊಂಡ್ರೆ ರೈತ ಸಾಲ ಇರ್ಬೋದು, ಮತ್ತೊಂದು ಇರ್ಬೋದು, ಏನ್ ಮಾಡೋದಕ್ಕೆ ನನ್ನ ಆಸೆ ಇಷ್ಟಿದೆ. ಬ್ಯಾಂಕಿಗೆ ಅಂದ್ರೆ ಎಲ್ಲರೂ ನಿಲ್ಬೇಕಂತ ಎಲ್ಲರಿಗೂ ಆಸೆ ಐತಿ, ಎಲ್ಲರೂ ಡೈರೆಕ್ಟ್ ಆಗಬೇಕಂತೆ, ಯಾರಿಗೂ ನಿಲ್ಬೇಡ ಹೇಳಕ್ಕೆ ನಮ್ಗೆ ಯಾರು ಹಕ್ಕು ಇರಲ್ಲ. ನಮ್ದಷ್ಟ ಆಸೆ ಬ್ಯಾಂಕ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಳಕಳಿ ಇದ್ದವರು, ಅದ್ರ ಬಗ್ಗೆ ತಿಳುವಳಿಕೆ ಇದ್ದವರು ಅಂತವ್ರು ಆಡಳಿತ ಮಂಡಳಿ ಗೆದ್ದು ಬಂದ್ರೆ ಬ್ಯಾಂಕ್ ಸುಧಾರಿಸಕ, ರೈತರಿಗೆ ಅನುಕೂಲ ಮಾಡಕ ಇನ್ನೂ ಬಹಳ ಅನುಕೂಲ ಆಗ್ತೈತಿ. ಆ ದೃಷ್ಟಿಯಿಂದ ಇಡೀ ಎಲ್ಲಾ ತಾಲೂಕಲ್ಲಿ ಎಲ್ಲಾ ನಮ್ಮ PKPS ಸದಸ್ಯರನ್ನು, ಅಧ್ಯಕ್ಷರು, ಸೆಕ್ರೆಟರಿ ಅವ್ರ ನಮ್ಗೆಲ್ಲ ವಿನಂತಿ ಮಾಡ್ಕೊತಾ ಇದ್ವಿ. ತಾವು ದಯಮಾಡಿ ಅಕ್ಟೋಬರ್ 19 ನಡೆಯುವಂತ DCC ಬ್ಯಾಂಕ್ ಚುನಾವಣೆಯಲ್ಲಿ ನಮ್ಮೆಲ್ಲಾ ಗುಂಪಿನ ಏನಿಗೆಲ್ಲ ಲೀಡರ್ ಹೆಸರೇನೆ ಆ ಗುಂಪಿನ ಅಭ್ಯರ್ಥಿ ಅಪ್ಪಾಸಾಬ್ ಕುಲಗಡೆ ಅವರಿಗೆ ಆಶೀರ್ವಾದ ಮಾಡ್ಬೇಕು ತಮ್ಮ ವಿನಂತಿ ಮಾಡ್ಕೊತೀವಿ. ಅದಕ್ಕೆ ಅವ್ರಲ್ಲಿ ನಾವು ರೈತರಿಗೆ ಸಹಾಯ ಮಾಡಬೇಕು. ರೈತರನ್ನ ಹೈನುಗಾರಿಕೆ, ಎಮ್ಮೆ, ಆಕಳ, ಮತ್ತೊಂದು ಅದಕ್ಕೂ ಸಾಕಷ್ಟು ಅಂದ್ರೆ NDD ಒಳಗಡೆ ಅದನ್ನು ತಂದು ಕೊಡಬೇಕು. ಅದನ್ನ ಬಿಟ್ಟು ಬೇರೆ ಬೇರೆ ನಾವು ಹೊಸ ಸ್ಕೀಮ್ ಕೊಡ್ತಾರೆ. ನಾವು ಅಲ್ಲಿಯವರ ಹಳೆ ಇದ್ರೊಳಗೆ ಹೇಳ್ಕೊಂತ ಒಟ್ಟ ಒಂದು ಕಥೆ ಹೇಳ್ಬೇಕು ಹೋಗ್ತಾರೆ. ಹೆಂಗ್ ಹೇಳ್ತಾರೆ ಅಂದ್ರೆ ಜನರಲ್ ಬಾಡಿ ಎಲ್ಲ ನೀವು ಮಣ್ಣು ಬಂದಿರ್ಬೇಕಲ್ಲ, ಜನರಲ್ ಬಾಡಿ ಒಳಗೆ ನೋಡಿ ಮೊದಲೆಲ್ಲ ಇದ್ದವ್ರು ಏನೈತಿ ಒಟ್ಟ ಏನಾದ್ರು ಒಂದು ಅಂಕಿ ಹೇಳಿಬಿಡೋದು. 10,335 ರೂಪಾಯಿ 58 ಪೈಸೆ ಅಂತ ಹೇಳೋದು ನಿಮಗೂ ತಿಳಿದ ನಮಗೂ ತಿಳಿದ ಯಾರು ಮಾಡ್ತಾರೆ. ಹಿಂಗೆಲ್ಲ ಕಟ್ಟಿ ಕೇಳ್ಕೊಂಡು ಬಂದಿದ್ರೆ ಅದಕ್ಕೆ ಬೇಡ, ಅದಕ್ಕೆ ಚಲೋ ಎಲ್ಲ ಕೂಡ ಅಷ್ಟು ಮಂದಿ ಅಧ್ಯಕ್ಷ ಇದ್ದವ್ರು ಒಬ್ಬರ ನಡಿಬಾರ್ದು.
ಎಷ್ಟು ಮಂದಿ ಆಡಳಿತ ಮಂಡಳಿ ಎಲ್ಲಾನು ಕೇಳ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಕೇಳಿಲ್ಲ ಅಂದ್ರೆ ಬ್ಯಾಂಕಿಗೆ ಸಮಸ್ಯೆ ಆಗ್ತದೆ. ಅದಕ್ಕೆ ಅಧ್ಯಕ್ಷ ಇದ್ದವ್ರು ಎಲ್ಲಾನು ವಿಶ್ವಾಸಕೊಂಡು ಹೋದ್ರೆ ಖಂಡಿತ ಬ್ಯಾಂಕಿಗೆ ಒಳ್ಳೇದಾಗ್ತದೆ. ಬ್ಯಾಂಕಿಗೆ ಒಳ್ಳೇದಾಗಿ ಬ್ಯಾಂಕ್ ಕಟ್ಟಿಯಾದ್ರೆ ನಮ್ಮ ರೈತರಿಗೆಲ್ಲ ಒಳ್ಳೇದಾಗ್ತದೆ. ಯಾಕಂದ್ರೆ ಈಗ ಹೇಳಿದ್ರೆ 3,400 ಕೋಟಿ ಸಾಲ ಕೊಟ್ಟಂತ ಬ್ಯಾಂಕ್ ಮುಂದಿನ ದಿನಮಾನದಲ್ಲಿ ನಮ್ಮ ರೈತರಿಗೆ 0% ಅಲ್ಲಿ ಹೆಚ್ಚಿನ ಸಾಲ ಕೊಡಕ್ಕೆ ಬಹಳ ಅನುಕೂಲ ಆಗ್ತದೆ. ಇದೆಲ್ಲ ಒಳ್ಳೆ ನಾವು ಅಂದ್ರೆ ಕೆಲಸ ಇಟ್ಕೊಂಡು ನಾವು ಓಟ್ ಕೇಳಾಕಿದೆ. ಆಮೇಲೆ ದಯಮಾಡಿ ವಿನಂತಿ ಮಾಡ್ಕೊತೀನಿ. ಯಾಕಂದ್ರೆ ನಮ್ಮ ಅದೇ ದೊಡ್ಡ ಅನ್ನ ಸಾಧ್ಯವೇ. ಯಾಕಂದ್ರೆ ಕೆಲವು ಮಂದಿ ಚುನಾವಣೆ ಮಾಡಬೇಕು, ಚುನಾವಣೆ ಮಾಡಿಸ್ಬೇಕಂತ ಎಲ್ಲ ಮಾಡಿದೆ ಅಂತ ಹೇಳಿ ನಂದು ಒಂದು ವಿನಂತಿ, ಮಾಧ್ಯಮ ಸ್ನೇಹಿತರ ವಿನಂತಿ ಮಾಡ್ಬೇಕು. ಚುನಾವಣೆ ಆಗೋದಾದ್ರೆ ಯಾಕಂದ್ರೆ 15 ತಾರೀಕು ಮಾಡಿಸಿದ್ರು ಎಲ್ಲ ನಮ್ ಗೋಕಾಕ ಆಗ್ಲಿ ಊರಿಗೆ ಆಗಲಿ. ಯಾಕಂದ್ರೆ ಏನಾಗ್ತೈತೆ ಎಲ್ಲ 25 ಸಣ್ಣ ಮನೆ ಕೊಡ್ತಾರೆ, ಅಲ್ಲಿ ಸೆಕ್ರೆಟರಿಗಳು ನೋಡಿದಲ್ಲ, ಸದಸ್ಯರು ಚೇರ್ಮನ್ ನೋಡಿದಾರೆ. ಅದಕ್ಕೊಂದು ಇಲೆಕ್ಷನ್ ಆಗ್ತದೆ, ಎಲ್ಲ ಕೈ ಇಟ್ಕೊಂಡು ಹೋಗ್ಲಿದ್ದಾರೆ ಸೊಸೈಟಿಯಾಗ. ಇಲ್ಲ ಅನ್ನಪದ ಒತ್ತಡ ತರಲು ಹಿಂದ್ ತಕೊಂಡ್ಬಿಡ್ತಾರೆ. ಚುನಾವಣೆ ಆಗೋದ್ರ 15 ತಾರೀಕು ಆಗಿರ್ಲಿ, ಅದಕ್ಕೆ ಅನ್ನಪದ ಯಾರು ಆಗ್ತದೆ ಮತ್ತೆ ಯಾರ್ಯಾರು ಚುನಾವಣೆ ಮಾಡ್ತಾರೆ ಚುನಾವಣೆ ಮಾಡಿ. ಅದಕ್ಕೆ ನಾವೆಲ್ಲರೂ ಎಲ್ಲ ನಾವು ಹಿರಿಯರಲ್ಲಿ ಎಲ್ಲ ಮುಖಂಡರಿಗೆ ವಿನಂತಿ ಮಾಡೋಣ, ದಯಮಾಡಿ ಅವಿರೋಧ ಆಯ್ಕೆ ಮಾಡಕ್ಕೆ ಸಹಕಾರ ಕೊಡಿ. ಅಷ್ಟೊಂದು ಚುನಾವಣೆ ಮಾಡ್ತಾರೆ ಎಲ್ಲ ಆಶೀರ್ವಾದ ಮಾಡಿ ಎಲ್ಲ ಕಡೆ ಚುನಾವಣೆ ಮಾಡೋಣ ಹೇಳ್ತಾ ನಾವೆಲ್ಲರೂ ದಯಮಾಡಿ. ಯಾಕಂದ್ರೆ ಬಹಳ ಮುಂದಿನ ದಿನಮಾನದಲ್ಲಿ ಬೆಳಗಾವಿ ಜಿಲ್ಲೆ ಒಳ್ಳೆ ಭವಿಷ್ಯತೆ ನಮ್ಗೆಲ್ಲ ಒಳ್ಳೇದಾಗ್ತದೆ. ತಾವೆಲ್ಲರೂ ಸಹಕಾರ ನಿಮ್ಮ ಆಶೀರ್ವಾದ ನಮ್ಮಲ್ಲಿದೆ ಸದಾ ಭಾವಿಸುತ್ತಾ. ಅದಕ್ಕೆ ಈ ಕಾರ್ಯಕ್ರಮ ಅಂದ್ರೆ ನನ್ನ ಮಾತು ಮುಗಿದ್ಮೇಲೆ ನಮ್ಮ ಅಪ್ಪದವರು ಅವರೊಂದು 2 ನಿಮಿಷ ಮಾತಾಡ್ತಾರೆ. ದಯಮಾಡಿ ತಾವು ಶಾಂತಿ ಕೇಳಬೇಕು. ಅದಾದ್ಮೇಲೆ ಒಂದು ಅರ್ಧ ಗಂಟೆ ನೀವು ಸ್ವಲ್ಪ ಟೈಮ್ ಕರೆದು ಇಲ್ಲೇ ಇರಬೇಕು. ಒಂದು ಸಣ್ಣ ಕಾರ್ಯಕ್ರಮ ಇದೆ ನೋಡ್ತಂತಾರೆ, ಸಣ್ಣ ಹೊಡಿ ತುಂಬೋದೈತೆ. ಅದಕ್ಕೆ ಹೊಡಿ ತುಂಬಿಕೊಂಡು ಹೋಗ್ಬೇಕಾಗತ್ತೆ. ಆಮೇಲೆ ಕೈ ಮುಗಿದು ವಿನಂತಿ ಮಾಡ್ಕೊಂಡು ನನ್ನ ಮಾತು ಜಯ ಹಿಂದ್ ಜಯ ಕರ್ನಾಟಕ.